ನಮಸ್ತೆ ಎಲ್ಲರಿಗೂ. ಇನ್ಸ್ಪಿರೇಷನ್ ಅಂಡ್ ಮೋಟಿವೇಶನ್ ಸ್ಟೋರಿಗಿಂತ ಭಿನ್ನವಾದ ಒಂದು ಸ್ಟೋರಿಯನ್ನ ನಾನು ಈ ದಿನ ಹೇಳಕ್ ಹೊರಟಿದ್ದೀನಿ. ಆಸ್ಟ್ರೇಲಿಯಾದ ಒಂದು ಕುಟುಂಬ, ತಾಯಿ ಹಿರಿಯ ಮಗನಿಗೆ 13 ವರ್ಷ, ಎರಡನೇವನಿಗೆ 12 ವರ್ಷ, ಮಗಳಿಗೆ 8 ವರ್ಷ, 3 ಜನ ಸೇರಿ ಆಸ್ಟ್ರೇಲಿಯಾದ ಒಂದು ಬೀಚ್ಗೆ ಪ್ಯಾಡಲ್ ಬೋರ್ಡ್ ಹಾಗೂ ಕಯಾಕಿಂಗ್ ಮಾಡೋದಕ್ಕೆ ಅಂತ ಹೊರಡ್ತಾರೆ. ಅಲ್ಲಿ ವಾತಾವರಣ ಸರಿ ಇಲ್ಲದ ಕಾರಣ ಅಲೆಗಳು ಅವರನ್ನ ಒಳಗಡೆ ಎಳ್ಕೊಂಡ್ ಬಿಡುತ್ತೆ. ತುಂಬಾ ಡೀಪ್ ಆಗಿ ಹೋದಾಗ ಅಲ್ಲಿ ಅಕ್ಕಪಕ್ಕ ಹುಡುಕ್ತಾರೆ, ಯಾರು ಕೂಡ ಅವರ ಸಹಾಯಕ್ಕೆ ಸಿಗೋಲ್ಲ. ಆಗ ತಾಯಿ ತನ್ನ ಮಗನಿಗೆ 13 ವರ್ಷದ ಹಿರಿಯ ಮಗನಾದ ಆಸ್ಟ್ರಿನ್ಗೆ ತಾಯಿ ಹೇಳ್ತಾಳೆ, ನಿನ್ಗೆ ಈಜು ತುಂಬಾ ಚೆನ್ನಾಗಿ ಬರುತ್ತೆ, ನೀನು ಈಜೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಇದೆಯಾ, ನೀನು ಹೋಗ್ಬಿಟ್ಟು ದಡದಲ್ಲಿ ಎಮರ್ಜೆನ್ಸಿ ಅವ್ರಿಗೆ ಕಾಲ್ ಮಾಡಿ ಅವ್ರನ್ನ ಬೇಗ ನಮ್ಮ ಸಹಾಯಕ್ಕೆ ಕರ್ಕೊಂಡ್ ಬಾ ಅಂತ ಹೇಳಿ ಧೈರ್ಯವನ್ನ ತುಂಬಿ ಅವನಿಗೆ ಪ್ರೀತಿಯಿಂದ ಹೇಳಿ, ಇಲ್ಲ ಕಾಪಾಡ್ಲೇಬೇಕು ನೀನ್ ನಮ್ಮನ್ನ ಅಂತ ಪ್ರೀತಿಯಿಂದ ಧೈರ್ಯವನ್ನ ತುಂಬಿ ಮಗನನ್ನ ಕಳಿಸ್ತಾಳೆ. ಈ ಕಡೆ ಆಸ್ಟ್ರಿನ್ ಅಲ್ಲಿಂದ ಹೊರಡ್ತಾನೆ. ಆಸ್ಟ್ರಿನ್ ಆವಾಗ ಕಯಾಕಿಂಗ್ ಅಲ್ಲಿ ಇರ್ತಾನೆ. ಕಯಾಕಿಂಗ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೋಗ್ತಾ ಹೋಗ್ತಾ ಕಯಾಕಿಂಗ್ ಒಳಗಡೆ ನೀರೆಲ್ಲ ತುಂಬಿಕೊಡುತ್ತೆ. ಪಾಪ ಅವನ್ಗೆ ಮುಂದಕ್ಕೆ ತೆರಳೋದು ಕಷ್ಟ ಆಗತ್ತೆ. ಅವನು ಲೈಫ್ ಜಾಕೆಟ್ ಹಾಕೊಂಡಿರ್ತಾನೆ, ಹಾಗಾಗಿ ಅವನು ನೀರಿಗೆ ಧುಮುಕ್ತಾನೆ. ಧುಮುಕಿ ಅಲ್ಲಿಂದ ಈಜೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಸ್ಟ್ರಿನ್ ಈಜ್ತಾ ಈಜ್ತಾ ಅವನ್ಗೆ ಅವನು ಹಾಕಿದಂತ ಲೈಫ್ ಜಾಕೆಟ್ ಕೂಡ ಭಾರ ಅನ್ಸುತ್ತೆ. ತಕ್ಷಣ ಅದನ್ನ ರಿಮೂವ್ ಮಾಡ್ತಾನೆ. ಆ ಲೈಫ್ ಜಾಕೆಟ್ ನ ರಿಮೂವ್ ಮಾಡ್ಬಿಟ್ಟು ಮತ್ತೆ ಈಜೋದಕ್ಕೆ ಶುರು ಮಾಡ್ತಾನೆ. ಪಾಪ 13 ವರ್ಷದ ಬಾಲಕ ಈಜ್ತಾ ಈಜ್ತಾ ಎಷ್ಟು ಸಲ ನೆಲಕ್ಕೆ ಅಪ್ಪಳಿಸಿದ್ದು ಕೂಡ ಉಂಟಿದೆ. ಅವನೇ ಒಂದ್ ಕಡೆ ಅದನ್ನ ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿದ್ದಾನೆ. ಆಸ್ಟ್ರಿನ್ ಮುಂದೆ ಹೋಗ್ತಾನೆ. ಕೊನೆಗೆ ಹೋಗ್ತಾ ಹೋಗ್ತಾ ಅವನಿಗೆ ತುಂಬಾ ಆಯಾಸ ಆಗತ್ತೆ. ಆದ್ರೂ ಅನ್ಕೋತಾನೆ, ಇಲ್ಲ ನಾನ್ ಬಿಡ್ಬಾರ್ದು, ನನ್ನ ತಾಯಿ ತನ್ನ ತಂಗಿ ತನ್ನ ತಮ್ಮನನ್ನ ಕಾಪಾಡ್ಲೇಬೇಕು ಅಂತ ಧೈರ್ಯದಿಂದ ಮತ್ತೆ ಮುಂದೆ ಸಾಗ್ತಾನೆ. ಸುಮಾರು 4 ಕಿಲೋಮೀಟರ್ ಕ್ರಮಿಸಿದ ನಂತರ ಆತನಿಗೆ ದಡ ಸಿಗತ್ತೆ. ದಡಕ್ ಬರ್ತಾನೆ, ಸುಸ್ತಾಗಿರುತ್ತೆ, ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ಬಿಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಗತ್ತೆ. ಎಚ್ಚರ ಆಗಿ ಅವನ್ ಏನ್ ದಡದಲ್ಲಿ ಇರ್ತಾನೆ, ಬೀಚ್ ದಡ, ಅಲ್ಲಿಂದ 1 ಕಿಲೋಮೀಟರ್ ಆತ ಓಡ್ಕೊಂಡು ನಡ್ಕೊಂಡು ಹೋಗಿ ಎಮರ್ಜೆನ್ಸಿ ಟೀಮ್ ಅವ್ರನ್ನ ಕರ್ಕೊಂಡ್ ಬರ್ತಾನೆ. ಎಮರ್ಜೆನ್ಸಿ ಟೀಮ್ ಅವರು ತಕ್ಷಣ ಬಂದು ಸಮುದ್ರದ ಮಧ್ಯದಲ್ಲಿ ಸುಮಾರು ದಡದಿಂದ 10 ಕಿಲೋಮೀಟರ್ ಆಲ್ರೆಡಿ ಸಮುದ್ರದ ಮಧ್ಯಭಾಗದಲ್ಲಿ ಇದ್ದಂತ ತಾಯಿ, ತಂಗಿ ಹಾಗೂ ತಮ್ಮನನ್ನ ಸುರಕ್ಷಿತವಾಗಿ ಅಲ್ಲಿಂದ ಕರ್ಕೊಂಡ್ ಬರ್ತಾರೆ. ಒಂದು ಇಂಟರ್ವ್ಯೂನ ಮಾಡ್ತಾರೆ ಆ ಹುಡುಗನ್ಗೆ. ಆ ಇಂಟರ್ವ್ಯೂ ನಲ್ಲಿ ಹುಡುಗನನ್ನ ಕೇಳ್ತಾರೆ, ನಿನ್ನಿಂದ ಹೇಗ್ ಸಾಧ್ಯ ಆಯ್ತು, 13 ವರ್ಷದ ಹುಡುಗನಿಗೆ ಇದು ಹೇಗ್ ಸಾಧ್ಯ ಆಯ್ತು ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ, ಖಂಡಿತ ನಾನ್ ಬರ್ಬೇಕಾದ್ರೆ ಅಸಾಧ್ಯ ಅನ್ನಿಸ್ತು. ಆಮೇಲೆ ಒಂದು ನಿರ್ಧಾರವನ್ನ ಮಾಡಿದೆ, ಇಲ್ಲ ನಾನ್ ಬಿಟ್ಕೊಡ್ಬಾರ್ದು, ನನ್ನ ತಾಯಿ, ನನ್ನ ತಂಗಿ, ನನ್ನ ತಮ್ಮನ ನಾನ್ ಸೇವ್ ಮಾಡ್ಲೇಬೇಕು ಅಂತ ಕಠಿಣವಾದ ನಿರ್ಧಾರವನ್ನ ಮಾಡಿ ನಾನ್ ಬರೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಅಂದ್ರೆ ಇಲ್ಲಿ ನಾವು ಕೆಲವೊಂದ್ಸಲ ಈ ಮೋಟಿವೇಶನ್ ಸ್ಟೋರೀಸ್, ಇನ್ಸ್ಪಿರೇಷನ್ ಸ್ಟೋರೀಸ್ ನ ಕೇಳಿ ಮರ್ತ್ ಬಿಡ್ತೀವಿ. ಆದ್ರೆ ಇದು ಆ ರೀತಿ ಸ್ಟೋರಿ ಅಲ್ಲ. ಇದು ತನ್ನ ಪ್ರೀತಿ ಪಾತ್ರರಿಗಾಗಿ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾದ ಒಂದು ಸ್ಟೋರಿ. ಥ್ಯಾಂಕ್ ಯು ಸೋ ಮಚ್.